ನಮಸ್ಕಾರ. ನಾನು ಶಂಕರ ಹೆಗಡೆ. ಶನಿ ಸೀರೀಸನ್ನು ಮುಂದುವರಿಸ್ತಾ ಇದ್ದೇನೆ. 10ನೇ ಮನೆಯಲ್ಲಿ ಶನಿ ಎಲ್ಲ ಲಗ್ನಗಳಿಗೆ ಏನೇನು ಮಾಡಬಹುದು ಒಂದು ಅಂದಾಜಲ್ಲಿ ನೋಡ್ತಾ ಹೋಗೋಣ, ಪ್ರಾಕ್ಟಿಕಲ್ ಆಗಿರೋಣ. ಮತ್ತು ನಾನು ನಿಮಗೆ ಈ ರಿಸರ್ಚ್ ಸಾಫ್ಟ್ವೇರ್ ಬಗ್ಗೆ ಇಂಗ್ಲೀಷಲ್ಲಿ ವಿಡಿಯೋ ಮಾಡಿದೆ. ರಿಸರ್ಚ್ ಬಗ್ಗೆ ಎಷ್ಟು ಜ್ಯೋತಿಷಿಗಳಿಗೆ ಇಂಟ್ರೆಸ್ಟ್ ಇರುತ್ತೋ ನನಗೆ ಗೊತ್ತಿಲ್ಲ, ಎಷ್ಟು ನನಗೆ ಅರ್ಥ ಆಯ್ತು ಅಂತಲೂ ನನಗೆ ಗೊತ್ತಿಲ್ಲ. ಬಟ್ ಇದರಿಂದ ನಾನು ಹೇಗೆ ರಿಸರ್ಚ್ ಮಾಡ್ತೀನಿ ಅಂತ ಶನಿ ಮೇಲೆ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ನಾನು ಹೆಂಗೆ ತೆಗಿತೀನಿ ಡಾಟಾ. ನನ್ನ ಹತ್ರ 30-40 ಡಾಟಾಗಳು ಏನೋ ಸೇವ್ ಆಗಿದೆ, ಅಷ್ಟು ಡಾಟಾ ಸೇವ್ ಆಗಿದೆಯಲ್ಲ, ಅದರಿಂದ ಹೆಂಗೆ ಇದರಲ್ಲಿ ಅಷ್ಟೆಲ್ಲ ಇಲ್ಲ. ಇದರಲ್ಲಿ ಸದ್ಯಕ್ಕೆ ಲಾಸ್ಟ್ ಡಾಟಾ ಅಂತಂದರೆ 126ನೇ ಡಾಟಾ ಅನ್ಸುತ್ತೆ. ಒಂದು ನಿಮಿಷ, ಅದನ್ನು ನೋಡೋಕ್ಕಾಗುತ್ತೆ. ಇದರಲ್ಲಿ ಇದು ಅದ್ಭುತವಾದ ಸಾಫ್ಟ್ವೇರು. ಓಕೆ ನೋಡಿ, ಈಗ ಲಾಸ್ಟ್ ಡಾಟಾ ಅಂದರೆ ಇಲ್ಲಿ 126 ಅಂತ ಬರುತ್ತೆ. ಅಷ್ಟೇ ಇರೋದು ಇಲ್ಲಿ. ಇದರಲ್ಲೂ ಸ್ಟಾಕ್ಸು ಅದು ಇದೆಲ್ಲ ಇದೆ. ಬಟ್ ನಾನು ಹೇಗೆ ಮಾಡ್ತೀನಿ ಅದನ್ನು ಹೆಂಗೆ ಸರ್ಚ್ ಮಾಡ್ತೀನಿ, ಫಸ್ಟ್ ಏನು ಮಾಡ್ತೀನಿ, ನಾನು ಕ್ರಿಯೇಟ್ ಯೋಗ ಅಂತ ಮಾಡ್ತೀನಿ. ನಾನು ಯೋಗವನ್ನು ಕ್ರಿಯೇಟ್ ಮಾಡ್ತೀನಿ. ಏನಂತ, ಶನಿ 10ನೇ ಮನೆ ಬೇಕಲ್ವಾ. ಸೊ ಸ್ಯಾಟರ್ನ್ ಇನ್ 10th ಹೌಸ್ ಇಷ್ಟು ಮಾಡ್ಕೊಂಡ. ಇದಕ್ಕೀಗ ನೋಡಿ ಇಲ್ಲಿ ಹೇಗೆ ಮಾಡಬೇಕು ಕೊಡೋದು ಇಲ್ಲಿ ಇದೆ, ಎಲ್ಲೇ ಕಂಜಂಕ್ಷನ್ ಹಾಕ್ಬೋದು. ಈಗ ನನಗೆ ಬೇಕಾಗೋದು ಪ್ಲಾನೆಟ್, ಶನಿ ಬೇಕಲ್ವ 10ನೇ ಮನೇಲಿ. ಓಕೆ, ಪ್ಲಾನೆಟು ಇಲ್ಲಿದೆ. ಈಗ ಲಾರ್ಡ್ ಆಫ್ ದ ಹೌಸ ಎಲ್ಲಿರಬೇಕಾ ಏನು ಅಂತ, ಪ್ಲಾನೆಟ್ ಏನು ರಾಶಿ ಬೇಕಾ, ಕೇಂದ್ರ ಹೌಸು, ಪ್ಲಾನೆಟ್ ಇಲ್ಲಿ ಹೌಸ್ ಬೇಕು ನನಗೆ ಅಲ್ವಾ. ಯಾವ ಪ್ಲಾನೆಟ್ ಬೇಕು, ಶನಿ ಬೇಕು. ಇಂಥ ಅದ್ಭುತ ಸಾಫ್ಟ್ವೇರ್ ಇದು ನೋಡಿ. ಎಷ್ಟನೇ ಮನೇಲಿ ಬೇಕು, 10ನೇ ಮನೇಲಿ ಬೇಕು ಅನ್ಕೊಳ್ಳೋಣ. 10ನೇ ಮನೆ ಯಾವುದು, ವರ್ಗಕುಂಡಿ. ಸದ್ಯಕ್ಕೆ ರಾಶಿ ತೊಗೊತೀನಿ, ಆ್ಯಡ್. ಈಗ ನನಗೆ ನವಾಂಶನೂ ಬೇಕು ಅಂತಂದರೆ ನಾನಿಲ್ಲಿ ನವಾಂಶ ಅಂತ ಆ್ಯಡ್ ಮಾಡ್ಬೋದು. ನಾನು ಸದ್ಯಕ್ಕೆ ದಶಾಂಶವನ್ನು ತೊಗೊತೀನಿ, ಒಮ್ಮೆಲೆ ನೀವು ಕನ್ಫ್ಯೂಸ್ ಆಗೋದು ಬೇಡ, ಆ್ಯಡ್ ಮಾಡ್ತೀನಿ. ಓಕೆ, ಸೊ ಇಲ್ಲಿಗೆ 2 ಕಾಂಬಿನೇಷನ್ಸ್ ಆಯಿತು. ರಾಶಿ ಕುಂಡಿಲಿ 10ನೇ ಮನೆ, ದಶಾಂಶದ 10ನೇ ಮನೆ. ಓಕೆ, ಸೊ ಇದರಲ್ಲಿ ಯಾವ್ದಾದ್ರು ಒಂದು ಬಂದರೂ ಸಾಕಲ್ವ ನಮಗೆ. ಸೊ 2ರಲ್ಲೂ ಒಂದು ಬಂದರೂ ಸಾಕು. ಇಲ್ಲಿ ನೋಡಿ ನಾನು ಹೆಂಗೆ ಮಾಡ್ತಿದ್ದೀನಿ ಅಂತ. ಇದರಲ್ಲಿ ಏನು ಮಾಡ್ತೀವಿ ನಾವೀಗ, ಸೇವ್ ಅಂತ ಮಾಡ್ಕೊಳ್ಬೇಕಾಗತ್ತೆ. ಕ್ವಿಟ್, ಸೇವ್ ಆಯ್ತಲ್ಲ, ಕ್ವಿಟ್. ಈಗ ಮಾಡಿಫೈ ಆ್ಯಂಡ್ ಪ್ರೊಸೆಸ್ ಹೋಗೋಕ್ಕೆ ಬರಬೇಕು. ಓಕೆ, ಇದು ಹುಡುಕಬೇಕು. ಸ್ಯಾಟರ್ನ್ ಇನ್ 10. ಮಾಡಿದ್ದೀನಿ, ಬಂತು. ಈಗ ಇಲ್ಲಿ ಹಾಕ್ಬಿಟ್ಟಿದ್ದೀನಿ ನಾನು ಇಲ್ಲಿ. ಓಕೆ, ಇದ್ದು ಬದ್ದು ಒಂದು 126 ಇದು ಇದೆಯಲ್ಲ, ಅದರಲ್ಲಿ ಅದು ಸ್ಟಾಕ್ ಮಾರ್ಕೆಟು ಎಲ್ಲ ಇದೆ. ಅದರಲ್ಲಿ ನನಗೀಗ ರಾಶಿ ಕುಳ್ಳಿಯಲ್ಲಿ 10ನೇ ಮನೆಯಾದರೂ ಆಗ್ಬೋದು, ದಶಾಂಶದಲ್ಲಿ 10ನೇ ಮನೆಯಾದರೂ ಆಗ್ಬೋದು. ಯಾವ್ದಾದ್ರು ಒಂದು ಬರಲಿ ಅಂತ ಹಾಕ್ಬಿಟ್ಟು ಇದ್ದು ಬದ್ದು ಜಾತಕಕ್ಕೆಲ್ಲ ನೀನು ಚೆಕ್ ಮಾಡುವಂಥ ಈ ಸಾಫ್ಟ್ವೇರಿಗೆ ಹೇಳ್ತಾ ಇದ್ದೀನಿ. ಚೆಕ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸ್ಪೀಡ್ ನೋಡಿದ್ರದ್ದು ನೋಡ್ತಾ ಹೋಗಿ ಹೆಂಗಿದೆ ಅಂತ. ನವಾಂಶಕ್ಕೆ ಹಾಕ್ಬೋದು, ಎಲ್ಲದಕ್ಕೂ ಹಾಕ್ಬೋದು. ಒಂದು ರಾಶಿ ನವಾಂಶ ಎರಡಕ್ಕೂ ಬೇಕು ಅಂತ ನೀವು ಕೊಟ್ಟು 2 ಔಟ್ ಆಫ್ 2 ಅಂತ ಹಾಕಿದ್ರೆ ರಾಶಿ ನವಾಂಶ ಎರಡಕ್ಕೂ ಇದ್ದದ್ದು ಮಾತ್ರ ಕೊಡುತ್ತೆ. ಇದು ಡಾಟಾ ಹೆಚ್ಚು ನಾವು ಸೇವ್ ಮಾಡಿಕೊಂಡಷ್ಟು ಇದು ಒಳ್ಳೆಯ ರೀತಿಯಲ್ಲಿ ನಮಗೆ ರಿಸಲ್ಟನ್ನು ಕೊಡುತ್ತೆ. ತೋರಿಸ್ತೀನಿ. ಫಸ್ಟು ಎಲ್ಲ ಲಗ್ನಗಳಿಗೆ ಶನಿ 10ನೇ ಮನೆಯಲ್ಲಿ ಹೇಳಿ ತೋರಿಸ್ತೀನಿ. ಬಟ್ ನಾನು ತೆಗಿಯೋದು ಹಿಂಗೆ 30,000 ಡಾಟದಲ್ಲಿ ಎಷ್ಟೆಷ್ಟನ್ನು ಅಂತ ನಾನು ನೆನ್ಪಿಟ್ಕೊಳಕ್ಕಾಗತ್ತೆ. ಇಂಥವರಿಗೆ ಆಯಿತು. ಪುನಃ ಪದೇ ಪದೇ ನಾವು ನೋಡ್ತೀವಲ್ಲ, ಕೇಂದ್ರವರ 3ನೇ ಮನೆಯಲ್ಲಿ ಶನಿ, 10ನೇ ಮನೆಯಲ್ಲಿ ಗುರು, ಉಚ್ಚ, ಇಂಥ ಜಾತಕಗಳು. ಅಥವಾ ನನ್ನ ಜಾತಕ ಇರ್ಬೋದು, ನನ್ನ ಹೆಂಡತಿ ಜಾತಕ ಇರ್ಬೋದು. ಇವನ್ನೆಲ್ಲ ನಾವು ಪಟ್ಟ ಅಂತ ಹಿಡಿತೀವಿ. ಬಟ್ ತೆಂಡುಕರಿಗೆ ಎಲ್ಲಿದೆ ಶನಿ ಅಂತ ಹೇಳ್ಬೇಕಾದ್ರೆ ಮತ್ತೊಂದ್ಸಲ ನಾವು ಜಾತಕ ಓಪನ್ ಮಾಡಬೇಕಾಗತ್ತೆ. ಹಿಂಗಿರುತ್ತೆ. ಎಲ್ಲವನ್ನೂ ನೆನ್ಪಿಟ್ಕೊಳಕ್ಕಾಗಲ್ಲ. ಮತ್ತು ಏಜ್ ಫ್ಯಾಕ್ಟರ್ ಅಂತ ಒಂದು ಇದ್ದೇ ಇರುತ್ತಲ್ವ. ಹಾಗಾಗಿ ಇಂಥ ಟೂಲ್ಸ್ಗಳಿದ್ದಾಗ ಭಾಳ ಅನುಕೂಲ ಆಗುತ್ತೆ. ಇವತ್ತು ಶನಿ 10ನೇ ಮನೆಗೆ ಅರ್ಧ ಹೇಳ್ತೀನಿ, 6 ಮನೆಗಳಿಗೆ ಹೇಳ್ತೀನಿ. ಆಮೇಲೆ ಮತ್ತು ಈ ರಿಸರ್ಚ್ ಸಾಫ್ಟ್ವೇರಲ್ಲಿ ಲವ್ ಮ್ಯಾರೇಜ್ ಬಗ್ಗೆ ಹೇಳ್ಕೊಡ್ಲಾ, ನೀವು ಹೆಂಗೆ ಮಾಡ್ಬೋದು, ಲವ್ ಮ್ಯಾರೇಜ್ ಸಕ್ಸಸ್ ಆಗುತ್ತಾ ಅಥವಾ ಲವ್ ಸಕ್ಸಸ್ ಆಗುತ್ತೆ ಇಲ್ವ ಅಂತ ತೋರಿಸ್ಕೊಡ್ತೀನಿ. ಭಾಳ ಅಪರೂಪಕ್ಕೊಂದು ವಿಡಿಯೋ ಮಾಡ್ತಿದ್ದೀನಿ. ಈ ಸಾಫ್ಟ್ವೇರ್ ಖರೀದಿ ಮಾಡಿ ನೋಡಿ, ಇಂಗ್ಲೀಷಲ್ಲೂ ಹಾಕಿದ್ದೀನಿ. ಎಷ್ಟೆಲ್ಲ ಫೆಸಿಲಿಟೀಸ್ ಇದೆ ಅದೆಲ್ಲ ನೋಡ್ಕೊಳ್ಬೋದು. ನಾನು ಯಾವ್ಯಾವುದು ಅಟ್ರಿಬ್ಯೂಷನ್ ಕೊಟ್ಟಿದ್ದೀನಿ, ಯಾವ್ಯಾವ ರಿಸರ್ಚ್ ಮಾಡಿದ್ದೀನಿ, ಇದರಲ್ಲಿ ಇಲ್ಲಿ ಹಿಂಟ್ ಸಿಗುತ್ತೆ, ನಮಗೆ ಒಳ್ಳೆ ಹಿಂಟ್ ಸಿಗುತ್ತೆ. ಆಗ ನಾವು ನಮ್ಮ ತಲೆಯನ್ನು ಓಡಿಸಿ ಅದನ್ನು ಸರಿ ಮಾಡಿಕೊಳ್ಬೇಕು.
172 ಆಟ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದೆ ಅಂತಂದರೆ ಮೇಷ ಲಗ್ನ ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಎಲ್ಲವನ್ನೂ ಅದು ನಾನು ಹಾಕಿರೋ 2 ಕಾಂಬಿನೇಷನ್ಸನ್ನು ಅಷ್ಟಕ್ಕೂ ಸರ್ಚ್ ಮಾಡ್ತಿದ್ದೆ. ಅದರಲ್ಲಿ ಸ್ಟಾಕ್ ಮಾರ್ಕೆಟು ಇದೆ. ಅಫ್ಕೋರ್ಸ್ ಇಲ್ಲಿ ನಾವೀಗ ನೋಡ್ತಿರುವಂಥದ್ದು ಮನುಷ್ಯರಿಗೆ ಮಾತ್ರ. ಯಾರ್ಯಾರಿಗೆ ಬರುತ್ತೆ ನೋಡೋಣ. ತೆಗೆದು ಕೊಡುತ್ತೆ ನೋಡಿ, ರಾಪಕ್ ಅಂತ ಕೊಡುತ್ತೆ. ಈಗ ಮರಿಬೇಕಾ ಆತ್ಮರ್ಯಾದವ್ರು ಬೇಕಾ ಏನು ಬೇಕಾದ್ರೆ ಹಾಕ್ಬೋದು. ತೋರಿಸ್ತೀನಿ ಸ್ಟಾಕ್ ಮಾರ್ಕೆಟಿಗೆ ಸ್ವಲ್ಪ ತೋರಿಸ್ತೀನಿ, ಆಮೇಲೆ ಲವ್ ಮ್ಯಾರೇಜ್ ತೋರಿಸ್ತೀನಿ. ಮತ್ತು ಈ ತಿಂಗಳಕ್ಕೆ ನೀವು ತಗೊಂಡ್ರೆ ಡಿಸ್ಕೌಂಟು ಪ್ಲಸ್ ಹೇಳಿದ್ನಲ್ಲ 15,000 ರೂಪಾಯಿಗೆ ಬರ್ತು ಈ ಪಣಿಜಿ ಕೊಡ್ತೀನಿ. ಅದರಲ್ಲೇ ನೀವು ಈ ಪಣಿಜಿ ಓದ್ಕೊಂಡೇ ಸಾಮಾನ್ಯ ಅಂತ ಜ್ಯೋತಿಷಿಗಳು ದುಡ್ಡು ಮಾಡಿದ್ದಾರೆ, ಲಕ್ಷಗಟ್ಟಲೆ ಮಾಡಿದ್ದಾರೆ ಅದರಲ್ಲಿ ಬಂದಿರೋದನ್ನು ನೋಡಿಕೊಂಡು. ಓಕೆ ನೋಡಿ ಸರ್ಚ್ ಮಾಡ್ತಿದೆ. ಇವೆಲ್ಲ ನಾನು ನ್ಯೂಮರಾಲಜಿ ರಿಸರ್ಚಿಗೆ ಹಾಕಿದ್ದು, ಒಂದು ಸರಿ ಬಂದಿಲ್ಲ, ಎಲ್ಲ ತಪ್ಪು ಬರುತ್ತೆ. ನ್ಯೂಮರಾಲಜಿ ಬೋಗಸ್ ಅಂತ ನಾನು ಇಲ್ಲೇ ನೋಡ್ಕೊಂಡು ಬಿಟ್ಟಿದ್ದೀನಿ. ರೇಸಿಗೆ ಹಾಕಿದೆ, ಈ ಕುದುರೆ ರೇಸಿಗಂತೂ ಟೈಮಿಂಗ್ಸ್ ಎಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕರೆಕ್ಟು ಆ ಟೈಮಿಗೆ ಷಷ್ಠಮಿಷದವರೆಗೂ ಆ ಟೈಮಿಗೆ ಅದಂಥ ರೇಸ್ಗಳ ಟೈಮೆಲ್ಲ ಅಲ್ಲಿಂದ ಲೈವ್ ತೊಗೊಂಡು ಹಾಕಿದೆ. ಆಮೇಲೆ ಈ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಡೆಯುತ್ತಲ್ಲ ಡಾಗ್ ರೇಸ್ಗಳು, ಅದನ್ನೂ ಹಾಕಿ ನೋಡಿದೆ. ನ್ಯೂಮರಾಲಜಿ ಇಲ್ಲ, ಬರಲ್ಲ, ಅದು ಬೋಗಸ್. ಬಟ್ ಸ್ಟಾಕ್ ಮಾರ್ಕೆಟಿಗೆ ಹಾಕಕ್ಕಾಗುತ್ತೆ. ನಾನು ಬಟ್ ಗ್ಯಾಮ್ಲಿಂಗನ್ನು ಎಂಟರ್ಟೈನ್ ಮಾಡಲ್ಲ. ನಾನು ರಿಸರ್ಚಿಗೋಸ್ಕರ ಮಾಡಿದ್ದದು, ನೋಡೋಣ ಅಂತ ಈ ರಿಸರ್ಚ್ ಸಾಫ್ಟ್ವೇರಲ್ಲಿ. ಬಟ್ ನ್ಯೂಮರಾಲಜಿಗೆ ಆಗಲ್ಲ. ಅದಕ್ಕೆ ನಂಬರ್ಗಳೇ ಬೇರೆ. ನೀವು ಹೇಳ್ತಿಲ್ಲ ಬುಧಂಗ 5 ಅಂತ, ಶುದ್ಧ ತಪ್ಪದು. ಬುಧಂಗ 5 ಅಲ್ವೇ ಅಲ್ಲ ನಂಬರು. ಆಂಜನೇಯ ನನಗೆ ಕೊಟ್ಟಿದ್ದಾರೆ, 1-2 ನಂಬರ್ಸ್ ಕೊಟ್ಟಿದ್ದಾನೆ. ಈಗೆಲ್ಲ ಬೇಡಿ, ಅದೆಲ್ಲ ಮುಗಿದ ಅಧ್ಯಾಯ. ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೇನೆ ಹೆಂಗೆ ಮಾಡಬೇಕು ನ್ಯೂಮರಾಲಜಿ ಅಂತ. ಬಟ್ ಇದಕ್ಕೆಲ್ಲ ಬರಲ್ಲ, ರೇಸು ಪಿ ಸಿಗೆಲ್ಲ ಅದರಲ್ಲಿ ಯೂಸ್ ಮಾಡೋಕ್ಕಾಗಲ್ಲ, ದುಡ್ಡು ಕಳ್ಕೊಳ್ತೀರಿ ಅಷ್ಟೇ. ಸ್ಟಾಕ್ ಮಾರ್ಕೆಟಿಗೆ ನ್ಯೂಮರಾಲಜಿ ಬೇಕಾಗಿಲ್ಲ, ಅದು ಬೇರೆಯೇ ಬೇಕು. ಅದನ್ನು ತೋರಿಸ್ತೀನಿ. ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ನೀವು ಕಾಯ್ತಾ ಇದ್ದೀರಿ ನನಗೆ ಗೊತ್ತು. ಸ್ಟಾರ್ಟ್ ಮಾಡಿಬಿಡ್ಬೋದು ಇದು ಬರೋ ತನಕ. ನೋಡಿ, ಈಗ ಮೇಷಲಗ್ನಕ್ಕೆ 10ನೇ ಮೇಲೆ ಶನಿ ಇದ್ರೆ ಏನಾಗುತ್ತೆ, ನೀವು ಇದನ್ನೆಲ್ಲ ಥಿಂಕ್ ಮಾಡಬೇಕು. ನಾನು ಮೊನ್ನೆ ಚಂದ್ರಿಕಾ ಮತ್ತು ದಿವ್ಯಾಗೆ ಕ್ಲಾಸು ಹೇಳ್ಕೊಡ್ತಾ ಇದ್ದೆ. ಋಷಭ ಯೋಗ ಒಂದೊಂದು ಲಗ್ನಕ್ಕೂ ಸೇರಿಸ್ಕೊಂಡು ಎಷ್ಟು ಕಡೆ ಆಗುತ್ತೆ ನೋಡಿ ಅಂತ. ಮೇಷ ಲಗ್ನಕ್ಕೆ ತಗೊಳ್ಳಿ. ಮೇಷ ಲಗ್ನಕ್ಕೆ ವೃಷಿಕ ಯೋಗ ಎಲ್ಲಾಗುತ್ತೆ, ಮೇಷ ಲಗ್ನಲ್ಲಿ ಒಂದಾಗುತ್ತೆ, ಆಮೇಲೆ ಮಕರದಲ್ಲಾಗುತ್ತೆ. ವೃಷಭಕ್ಕೆ 7ನೇ ಮನೇಲಿ ಮಾತ್ರ ವೃಷಿಕ ಯೋಗ ಆಗುತ್ತೆ. ಮಿಥುನಕ್ಕೆ ವೃಷಿಕ ಯೋಗ ಆಗೋದೇ ಇಲ್ಲ. ಹಿಂಗೆ ಕೌಂಟ್ ಮಾಡಿ ಅಂತೇಳಿ ಚಂದ್ರಿಕನು ತುಂಬ ಫಾಸ್ಟು ಹೇಳಬಿಟ್ಟು ಕರೆಕ್ಟಾಗಿ 12 ತರದೋಳು, 12 ಕಡೆ ಆಗುತ್ತೆ ಸರ್ ಅಂತ. ಹೀಗೆ ಶಶಿಕ ಯೋಗಕ್ಕೂ ಹಾಗೆ ಬರುತ್ತೆ. ಭದ್ರಯೋಗ 4 ಲಗ್ನಗಳಿಗೆ ಮಾತ್ರ ಸಾಧ್ಯ. ಇದನ್ನೆಲ್ಲ ತಲೆ ಇಟ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲ ನಾವು ಕೂತಲ್ಲಿ ನಿಂತಲ್ಲಿ ಜ್ಯೋತಿಷವನ್ನು ಸೀರಿಯಸ್ ಆಗಿ ಕಲಿಬೇಕು, ಚೆನ್ನಾಗಿ ಕಲಿಬೇಕು ಅಂತಂದರೆ ಯೋಚನೆ ಮಾಡ್ತಾ ಇರಬೇಕಾಗುತ್ತೆ. ಅಂತ ಬಂದುಬಿಡ್ತು ಇನ್ನೇನು ಸ್ವಲ್ಪ ಹೊತ್ತು. ಬಟ್ ನಾನು ಇಲೆಕ್ಷನ್ ರಿಸರ್ಚ್ ಮಾಡಿದ್ದೀನಲ್ಲ, ಅದಕ್ಕೆ ಈ ಸಾಫ್ಟ್ವೇರ್ ನನಗೆ ಒಂದು 5% ಹೆಲ್ಪ್ ಆಗಿಲ್ಲ. ಅದು ನಾನೇ ಏನೋ ಒಂದು ಮಾಡಿದ್ದೀನಿ. ಓಕೆ, ಅದು ಇದರ ಥರ ಆಗಲ್ಲ. ಯಾಕಂದರೆ ಅದರಲ್ಲಿ ನಾನು ಕೆಲವೊಂದು ಪ್ಯಾರಾಮೀಟರ್ಸನ್ನು ಯೂಸ್ ಮಾಡಿರೋದು ಈ ಸಾಫ್ಟ್ವೇರಲ್ಲೂ ಕೂಡ ಇಲ್ಲ. ಆಯ್ತು, ನೀನು ಮುಗೀತು. 1 ನಿಮಿಷ ಮುಗಿಸ್ಕೊಂಡ್ಬಿಟ್ಟು ಮಜಾ ನೋಡೋಣ. ಸೊ ನೋಡಿ ಎಷ್ಟು ಬಂತು ಈಗ. ಸುನಿಲ್ ಗವಾಸ್ಕರ್, ಓಕೆ, ಅರವಿಂದೋ, ಜಗ್ಗೇಶ್, CBI ರಂಜಿತ್ ಸಿನ್ಹಾ, ಇದನ್ನು ಅಂತ ನೋಡೋಣ. ಇಷ್ಟಿರಲಿ, ಒಂದೊಂದೇ ತೋರಿಸ್ತೀನಿ ನಾನು. ಇವೆಲ್ಲ ಬೇಡ, ಇವನ್ನೆಲ್ಲ ನೋಡೋಕೆ ಹೋಗ್ಬೇಡಿ. ಓಕೆ, ರೇಸ್ ಪೀಸೆಲ್ಲ ನೋಡೋದು ಬೇಡ. ಇದನ್ನ ಈಗ ಕೆಳಗೆ ಇರ್ತೀನಿ ನೋಡಿದ. CBI ಡೈರೆಕ್ಟರ್ ರಂಜಿತ್ ಸಿನ್ಹಾ, ಲೇಟ್. ಓಕೆ, ಸೊ ಇವ್ರ ಜಾತಕದಲ್ಲಿ ರಾಶಿ ಕುಂಡಲಿಯಲ್ಲಿ 10ನೇ ಮನೆಯಲ್ಲಿ ಶನಿ ಇದ್ದಾನೆ. ಹೌದಾ, ವಕ್ರ ಶನಿ. ಅಶುತೋಷ್ ಅವರ ಹೊಸ ಪುಸ್ತಕ ಬಂದಿದೆ, ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಅದ್ಭುತವಾದ ಸೀಕ್ರೆಟ್ಸ್ ಇದೆ. ವಕ್ರವಾದಂಥ ಗ್ರಹಗಳು ಎಲ್ಲಿ ಒಳ್ಳೇದು ಮಾಡ್ತವೆ ಅಂತ, ರಾಜಯೋಗಗಳನ್ನು ಮಾಡ್ತವೆ ಅಂತ ಅವ್ರು ಒಂದಿಷ್ಟು ಹೇಳಿದ್ದಾರೆ. ನಾನು ಬೇರೆ ಥರನೇ ಹೇಳ್ತೀನಿ, ನನ್ನ ಒಂದಿಷ್ಟು ಸೇರಿಸ್ಕೊಡ್ತೀನಿ. ಕ್ಲಾಸ್ ಮಾಡೋಣ ಬನ್ನಿ. ಕ್ಲಾಸಿಗೆ ಬಂದವರಿಗೆಲ್ಲ ಕಡಿಮೆ ಮಾಡ್ತೀವಿ ನಾವು. ಹಿಂದಿ, ಇಂಗ್ಲೀಷ್, ಕನ್ನಡ 3ರಲ್ಲೂ ಮಾಡೋಣ. ಕಡಿಮೆನೇ ಮಾಡೋಣ ಈ ಸತಿಗೆ, ಹೆಚ್ಚು ಜನ ಬರಲಿ. ಕ್ಲಾಸಿಗೆ ಜಾಯ್ನ್ ಆದಲ್ಲಿ ಪುಸ್ತಕ ಫ್ರೀ ಕೊಡ್ತೀವಿ. ಮತ್ತು ಅವ್ರ ಪುಸ್ತಕ ನನ್ನ ಹತ್ರ ಡೈರೆಕ್ಟಾಗಿ ತೊಗೊಂಡ್ರೆ
ಅಥವಾ ನನ್ನ ಸ್ಟೂಡೆಂಟ್ಸ್ ಅಂತ ಅವ್ರದ್ದು ಡೈರೆಕ್ಟಾಗಿ ತೊಗೊಂಡ್ರು 20% ಡಿಸ್ಕೌಂಟ್ ಇದೆ. ಚಂದ್ರಿಕಾ ಅದ್ರ ಬಗ್ಗೆ ಹೇಳ್ತಾಳೆ, ಫೋನ್ ಮಾಡಿ. ನೋಡಿ, ಇಲ್ಲಿಗ ಇವರ ಜಾತಕದಲ್ಲಿ ಶನಿ 10ನೇ ಮನೆಯಲ್ಲಿ, ದ್ವಿತೀಯ ತೃತೀಯಾಧಿಪತಿ 10ನೇ ಮನೆಯಲ್ಲಿ. ನಾನು ಹೇಳಿದ್ದೀನಿ ಮಿರಾಕಲ್ ಬಾಬಾ ಕಾಂಬಿನೇಷನ್ ಅಂತ. ಏನು, 3ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿದ್ದರೆ ಮಿರಾಕಲ್ ಬಾಬಾ. ಯುವರಾಜ್ ಸಿಂಗ್ ಅವರು 6 ಸಿಕ್ಸರ್ ಹೊಡೆದಿದ್ದು, ದೇವೇಗೌಡರು ಪ್ರಧಾನಿಯಾಗಿದ್ದು, ಅದು ಮತ್ತೆ ಬರ್ತೀನಿ ನನ್ನ ರಿಸರ್ಚ್ ಪುಸ್ತಕ ಬರೆಯುವಾಗ ಅದನ್ನೆಲ್ಲ ಹೇಳ್ತೀನಿ. ಸೊ ಇಲ್ಲಿ ಏನಾಗುತ್ತೆ, ಧನು ಲಗ್ನ 2, 3ನೇ ಅಧಿಪತಿಯಾಗಿ ಶನಿ 10ರಲ್ಲಿ ಏನು ಶಾಸ್ತ್ರಗ್ರಂಥಗಳು ಏನು ಹೇಳ್ತವೆ, ನಾರ್ಮಲ್ ಹೇಳ್ಬೋದು. ಬಟ್ ಇಲ್ಲಿ ದಶಾಂಶದಲ್ಲೂ ಕೂಡ ಶನಿ 10ನೇ ಮನೆಯಲ್ಲಿ ಇದ್ದಾನೆ. ನೋಡಿ, ಎಷ್ಟನೇ ಮನೆ ಅಧಿಪತಿಯಾಗಿ ಕನ್ಯಾ ಲಗ್ನಕ್ಕೆ 5ನೇ ಮನೆ 6ನೇ ಮನೆ ಅಧಿಪತಿಯಾಗಿ 10ರಲ್ಲಿದ್ದಾನೆ. ಓಕೆ, ಸೊ ಇಲ್ಲಿ ಲಗ್ನಾಧಿಪತಿ, ದಶಮಾಧಿಪತಿ, ಪಂಚಮಾಧಿಪತಿಗಳ ಸಂಗಮ ಆಗಿ ದೊಡ್ಡ ರಾಜಯೋಗ ಆಯಿತು. CBI ಡೈರೆಕ್ಟರ್ ಆಗಿ ರಿಟೈರ್ಡ್ ಆಗಿದ್ದಾರೆ ಇವರು. ಮತ್ತು ಇವರು ರಿವಾಲ್ಯೂಷನ್ಸ್ ಎಲ್ಲ ತಂದು ಶನಿ ದಶಾನಲ್ಲೇ ರೈಲ್ವೆಗೆಲ್ಲ ಕಮಾಂಡೋ ಸೆಕ್ಯೂರಿಟಿ ಎಲ್ಲ ಕೊಟ್ಟು ಅದನ್ನೆಲ್ಲ ಉದ್ಧಾರ ಮಾಡಿ ಮೇಲೆ ಹೋಗಿದ್ದರು. ಅರ್ಥ ಆಯ್ತಾ? ಸೊ ಹೀಗೆ ನೋಡ್ತಾ ಹೋಗಿ, ಮೇಷ ಲಗ್ನಕ್ಕೆ 10ನೇ ಮನೆಯಲ್ಲಿ ಶಶಕ ಯೋಗ ಆಗುತ್ತೆ, ದೊಡ್ಡ ರಾಜಯೋಗ. ಶಶಕೋಗ ಒನ್ ಆಫ್ ದ 5 ಮೇಜರ್ ರಾಜಯೋಗ. ಆಮೇಲೆ ವೃಷಭ ಲಗ್ನಕ್ಕೆ 10ನೇ ಮನೆಯಲ್ಲಿ ಮತ್ತೆ ಪುನಃ ಶಶಕ ಯೋಗ. ಮಿಥುನ ಲಗ್ನಕ್ಕೆ 10ನೇ ಮನೆಯಲ್ಲಿ 9ನೇ ಮನೆ ಅಧಿಪತಿಯಾಗಿ ಶನಿ 10ನೇ ಮನೆಯಲ್ಲಿ ರಾಜಯೋಗ. ಅದಾ ಶನಿ ಹಾಳೆ ಮಾಡ್ತಾನೆ ಹೇಳೋದು ಎಷ್ಟೋ ತಪ್ಪಾಗುತ್ತೆ ನೋಡಿ. ಕರ್ಕ ಲಗ್ನಕ್ಕೆ 10ನೇ ಮನೆಯಲ್ಲಿ ಅಷ್ಟೇನು ನನಗನ್ನಿಸ್ತಾ ಇಲ್ಲ, ಯಾಕಂದರೆ ಕರ್ಕಟಕ ಲಗ್ನಕ್ಕೆ ನಾವು ಶನಿನ ಅಷ್ಟು ಪ್ರಿಫರ್ ಮಾಡೋಲ್ಲ, ನೀಚೆ ಆಗ್ತಾನೆ ಅಲ್ಲಿ. ಆಮೇಲೆ ಬಾಕಿ ವರ್ಗ ಕುಂಡಲಿಯನ್ನು ನೋಡ್ಕೊಳ್ಬೇಕು. 4ನೇ ಮನೆಗೆ ಹೊಡಿತಾನೆ ಮತ್ತೆ ಶನಿ, ಗೊತ್ತಿದೆಯಲ್ಲ ನಿಮಗೆ. 4ನೇ ಮನೆಗೆ ಒದಿತಾನೆ 10ನೇ ಮನೆಯಲ್ಲಿದ್ದಾಗ, ಯಾಕಂದರೆ ಹೇಳದಷ್ಟೇ ಹಾಡು ಶನಿದು. ಓಕೆ, ಇನ್ನು ಸಿಂಹ ಲಗ್ನಕ್ಕೆ 10ನೇ ಮನೆಯಲ್ಲಿ ಶನಿ ಓಕೆ ಆಗ್ತಾನೆ. ಅಷ್ಟೇನು ಮದುವೆ ವಿಚಾರದಲ್ಲಿ ತೊಂದರೆನೇ ಆಗುತ್ತೆ. ಕರ್ಕ ಸಿಂಹ ಲಗ್ನಗಳಿಗೆ ಶನಿ ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ, ಅದು ನಾನು ಮುಂದೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇನ್ನು ಕನ್ಯಾ ಲಗ್ನಕ್ಕೆ ಶನಿ 10ನೇ ಮನೆಯಲ್ಲಿದ್ದರೆ 5ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿ ನೋಡಿ ಇಲ್ಲಿದೆಯಲ್ಲ, ಈ ಥರ ಆಗುತ್ತೆ, ರಾಜಯೋಗ ಆಗುತ್ತೆ. ತ್ರಿಕೋನಾಧಿಪತಿ ಕೇಂದ್ರದಲ್ಲಿ, ಇದು ಕೂಡ ಒಳ್ಳೆಯದು. ತುಲಾದವರೆಗೆ ಬರ್ತೀನಿ. ತುಲಾ ಲಗ್ನಕ್ಕೆ 10ನೇ ಮನೆಯಲ್ಲಿ ಶನಿ, ತುಲಾ ಲಗ್ನಕ್ಕೆ ಎಷ್ಟೊಂದು ಶನಿ ಯೋಗಕಾರಕ ಆಗ್ತಾನೆ. 10ನೇ ಮನೆಯಲ್ಲಿ ಶನಿ ಇನ್ ಜನರಲ್ ತುಂಬ ಒಳ್ಳೆಯದು. ಆಯಿತಾ? ಇದಿಷ್ಟು ಇಟ್ಕೊಳ್ಳಿ. ಮುಂದಿನ ನಾನು ಹೇಳ್ತೀನಿ ಪರಿಹಾರಗಳನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ಮತ್ತೆ ರಿಸರ್ಚ್ ಸಾಫ್ಟ್ವೇರನ್ನು ಒಂದು ಸ್ವಲ್ಪ ಸ್ಟಡಿ ಮಾಡೋಣ. ಈಗ ಇದೆಲ್ಲ ನಾನು ಯಾವ ಜಾತಕ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಈಗ ಶನಿ ಅಲ್ಲಿ ಬಿಡ್ತೀನಿ. ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಮಾಡಿಫೈಡ್ ಪ್ರೊಸೆಸ್ ಯೋಗ ಮಾಡ್ಬೋದು ನಾವು. ನನಗೆ ಈಗ ಏನಾದರೂ ಶನಿಗೆ ಸಂಬಂಧಿಸಿದಂತೆ ಸೇರಿಸ್ಬೇಕು ಅಂತಂದರೆ ಅದು ನಾನು ಮಾಡೋಕ್ಕೆ ಬರುತ್ತೆ. ಬಟ್ ಇದು ಬೇಡ, ಶನಿ ಬೇಡ, ಬೇರೆ ಹಾಕೋಣ. ತುಂಬ ಮಾಡಿಟ್ಟಿದ್ದೀನಿ. ಇಲ್ಲಿ ಫಸ್ಟ್ ರಿಸರ್ಚಿಗೆ ಹೋಗ್ತೀನಿ ನೋಡಿ. ಓಕೆ, CA ಮಾಡಿದ್ದೀನಿ, ಎಷ್ಟೆಲ್ಲ ಮಾಡಿಟ್ಟಿದ್ದೀನಿ. ಕಂಪ್ಯೂಟರ್ ಇಂಜಿನಿಯರ್ಸ್ ಯಾರಾಗ್ತಾರೆ, ಕ್ರಿಕೆಟ್ ಪ್ಲೇಯರ್ಸ್, ಇದೆಲ್ಲ ಕಡಿಮೆ ಡಾಟಾ, ಮಿನಿಮಮ್ ಒಂದೊಂದು 10 ಇರಬೇಕಾಗತ್ತೆ. ಓಕೆ, ಇದು ಅರ್ನಿಂಗ್ ವೈಫು, ಅಲ್ಲಿ ಡೆತ್ ಆಫ್ ಫಾದರ್, ಅದೆಲ್ಲ ಕಡಿಮೆ. ಅರ್ಲಿ ಮ್ಯಾರೇಜ್ ಹಾಕೋಣ, 8 ಇದೆ. ಓಕೆ, ಇದರಲ್ಲಿ ಏನು ಮಾಡ್ತೀನಿ ನಾವು, ಟಾಪ್ 10 ಕಾಂಬಿನೇಷನ್ಸ್ ಕೊಡಿ ಅಂತ ಕೇಳಬೇಕು. ಎಷ್ಟು ಬೇಕು ತಗೊಳ್ಬೋದು ನೀವು. ಪರಾಶರಿ ಮೀನು, ಪರಾಶರಿ ಸಬ್ಬು, ಜೈವಿನಿ, ಇದು ಕಂಬೈನ್ ಬೇಡ, ಅದರ್ಸ್ ತಗೊಳ್ಳಿ. ಈಗ ನಮಗೆ ಬೇಕಾಗಿರೋದು ಅರ್ಲಿ ಮ್ಯಾರೇಜು. ಸೊ ರಾಶಿ ನವಾಂಶ ಬೇಕಿದ್ರೆ ತ್ರಿಮಿಷಾಂಶ ತೊಗೊಳ್ಬೋದು, ಷಷ್ಠಾಂಶ ತೊಗೊಳ್ಳಿ. ನೋಡಿ, ಈಗ ಅನೌನ್ಸ್ ಮಾಡೋಕೆ ಕೊಡ್ತೀನಿ ನಾನು, ಎಷ್ಟು ಫಾಸ್ಟಾಗಿ ಮಾಡುತ್ತೆ ನೋಡಿ. ಎಲ್ಲ ಅರ್ಲಿ ಮ್ಯಾರೇಜ್ ಅಟ್ರಿಬ್ಯೂಷನ್ ನಾನು ಎಲ್ಲೆಲ್ಲಿ ಕೊಟ್ಟಿದ್ದೀನಲ್ಲ ಅದನ್ನು ಅಷ್ಟನ್ನು ನೋಡ್ಕೊಳ್ತೆ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಶನಿಗೆ ಮತ್ತು ಉಳಿದ ಮನೆಗಳಿಗೆ ಹೇಳ್ಕೊಡ್ತಾ ಪರಿಹಾರಗಳನ್ನು ಹೇಳ್ಕೊಡ್ತಾ ಲವ್ ಮ್ಯಾರೇಜ್ ತೋರಿಸ್ಕೊಡ್ತೀನಿ. ಪರ್ಚೇಸ್ ಮಾಡಿರಿ. ಇಂಥ ಸಾಫ್ಟ್ವೇರು ಪಟೋಡಿಯ ಬಿಟ್ಟರೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ನಂಬರ್ 1 ರಿಸರ್ಚ್ ಸಾಫ್ಟ್ವೇರು. ಬರೀ ರಿಸರ್ಚ್ ಅಷ್ಟೇ ಅಲ್ಲ, ಎಷ್ಟೆಷ್ಟೆಲ್ಲ ಇದೆ. ನಿಮಗೆಲ್ಲ ವರ್ಗ ಕುಂಡಲಿಗಳು, ಕಾಲಚಕ್ರದರ್ಶಿ ಅಕ್ಯುರೇಟು ಎಲ್ಲ ಸಿಗ್ತಾ ಇದೆ ಇದರಲ್ಲಿ. ಎಷ್ಟೋ ಚಕ್ರಗಳು,
ದಶಗಳು ಆಗೋಯ್ತು. ಎಷ್ಟಿದೆ ಅಷ್ಟನ್ನು ನೋಡ್ತೀವಿ. ಸಹಿ ಕ್ಯಾನ್ಸಲ್ ಮಾಡಿದೆ ಅದು ಅನಾಲಿಸಿಸನ್ನು. ಒಂದೊಂದು ಜಾತಕವನ್ನು ಸಹಿ ಕ್ಯಾನ್ಸಲ್ ಅನಾಲೈಸ್ ಮಾಡಿದೆ, ಗೊತ್ತಾಯ್ತಾ? ಎಂಟು ಓಕೆ, 10 ಹಾಕೊಂಡ್ರೆ ಒಳ್ಳೆಯದು. ಆ್ಯಕ್ಚುಲಿ 10ರಿಂದ 15 ಸ್ಟ್ಯಾಂಡರ್ಡು. ಅಲ್ಲಿಗೆ ನಮ್ಗೆ ಹಿಂಟ್ ಸಿಕ್ಬಿಡತ್ತೆ ಏನು ಮಾಡಬೇಕು ಏನು ಬಿಡಬೇಕು ಅಂತ. ಮಾಡ್ತಾಯಿದೆ, ಬಂತು ನೋಡಿ ಎಷ್ಟೆಷ್ಟಿದೆ ಒಬ್ಬೊಬ್ಬರಿಗೆ ಅಂತಲೂ ಕೂಡ. 2ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿ 50%. ಇಲ್ಲಿ ಯಾವುದು ರಾಶಿಯಲ್ಲಿ ಮೀನಲ್ಲಿ ಷಷ್ಠಾಂಶಕ್ಕೆ ಬಂದಿದೆ ನೋಡಿ. ಷಷ್ಠಾಂಶಕ್ಕೆ ಬೆಲೆ ಹೆಚ್ಚಿರೋದ್ರಿಂದ ಫಸ್ಟ್ ಷಷ್ಠಾಂಶದ್ದೇ ಕೊಡುತ್ತೆ ಇದು. ಓಕೆ, ನೆಕ್ಸ್ಟು ಹಿಂಗೆ ಬರುತ್ತೆ ನೋಡಿ. ಷಷ್ಠಾಂಶದಲ್ಲಿ 11ನೇ ಮನೆ ಅಧಿಪತಿಗೆ ಕುಜನ ದೃಷ್ಟಿ ಇದ್ದರೆ 75% ಕೇಸಲ್ಲಿ ಲವ್ ಮ್ಯಾರೇಜ್ ಆಗುತ್ತೆ ಅಂತ. ಹೀಗೆ ರಾಶಿ ಕುಂಡಲಿಯಲ್ಲಿ 10ನೇ ಮನೆಗೆ ಶನಿ ದೃಷ್ಟಿ. ರಾಶಿ ಕುಂಡಲಿಯಲ್ಲಿ 10ನೇ ಮನೆಗೆ ಶನಿ ದೃಷ್ಟಿ ಅಂತಂದರೆ ಸೊ ಶನಿ ಒಂದೇ 7ನೇ ದೃಷ್ಟಿಯಿಂದ 10ನೇ ಮನೆಯನ್ನು ನೋಡ್ಬೋದು. ಆಗ ಲಗ್ನಕ್ಕೆ ಶನಿ ದೃಷ್ಟಿ ಆಗುತ್ತೆ. ಆಮೇಲೆ ಶನಿ 8ನೇ ಮನೆಯಿಂದ 10ನೇ ಮನೆಯನ್ನು ನೋಡ್ಬೋದು, 3ನೇ ದೃಷ್ಟಿ ಆಗುತ್ತೆ. ಆಮೇಲೆ ಲಗ್ನದಿಂದ ಶನಿ 10ನೇ ದೃಷ್ಟಿಯಿಂದ 10ನೇ ಮನೆಯನ್ನು ನೋಡ್ಬೋದು. ಹೀಗೆ ವಿಚಾರ ಮಾಡಬೇಕು ನಾವು. ಅಲ್ಲಿ 7ನೇ ಮನೆಗೆ ಶನಿ ದೃಷ್ಟಿ ಆಗುತ್ತೆ, 10ನೇ ಮನೆ ಅಧಿಪತಿ. ಇದು ಪ್ರೊಫೆಷನಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಯಾಕೆಂತಂದರೆ ಇಲ್ಲಿ ನೋಡಿ, ಶನಿ ಕರ್ಮವನ್ನು ಫಾಸ್ಟಾಗಿ ಮಾಡಿಸೋನಲ್ವಾ. ಹಾಗಾಗಿ 7ನೇ ಮನೆಗೆ ಶನಿ ದೃಷ್ಟಿ ಬಿದ್ದಾಗ 10ನೇ ಮನೆ ಮತ್ತು 7ನೇ ಮನೆ ಲಗ್ನದಿಂದ ನೋಡಿದಾಗ ಅದು ಬೇಗ ಆಗುತ್ತೆ ಮದುವೆ. ಯಾಕಂದರೆ ಆ ಮದುವೆಗೆ ಸಂಬಂಧಿಸಿದಂಥ ಕರ್ಮಗಳು ಆ್ಯಕ್ಟಿವೇಟ್ ಆಗಬೇಕಲ್ವ. ನೋಡಿ ಹೀಗೆ ಪರ್ಸಂಟೇಜಲ್ಲಿ ಬರುತ್ತೆ ಇದು. ರಾಶಿ ಕುಂಡಲಿಗೆ 11ನೇ ಮನೆಗೆ ಕುಜನ ದೃಷ್ಟಿ ಇದ್ದರೆ 75%, 7ನೇ ಮನೆಗೆ ಆತ್ಮಕಾರಕನ ದೃಷ್ಟಿ. ಅಫ್ಕೋರ್ಸ್ ಆತ್ಮಕಾರಕ ಅಂದರೆ ಲಗ್ನಾಧಿಪತಿ ಇದ್ದಂಗೆ. ಹೀಗೆಲ್ಲ ಮಾಡಿಕೊಂಡು ನೋಡ್ಬೋದು. ಲೇಖೇಸಿನ ಪರಪರ ಧಾರಾಕಾರಕ ಇದು ಜೈಮಿನಿ ಆ್ಯಂಗಲ್ಲು. ಓಕೆ, ಎಲ್ಲ ನೋಡ್ಕೊಂಡು ನಾವು ಸೇವ್ ಮಾಡ್ಬೋದು. ಬಟ್ ನಾನು ಇವತ್ತು ಪೂರ್ತಿ ತೋರಿಸಲ್ಲ, ವಿಡಿಯೋ ಉದ್ದಾಗಿಬಿಡತ್ತೆ. ಬಟ್ ಇಲ್ಲಿ ಸೇವ್ ಯೋಗ ಅಂತ ಕೇಳ್ತೆ. ನಾವು ಯೋಗ ಸೇವ್ ಮಾಡಿಕೊಂಡು ಆಮೇಲೆ ಮಾಡಿಫೈಡ್ ಪ್ರೊಸೆಸ್ ಯೋಗಕ್ಕೆ ಹೋಗಿ ಎಲ್ಲವನ್ನೂ ಹುಡುಕ್ಬೋದು. ಯಾರಿಗಿದೆ ಲವ್ ಮ್ಯಾರೇಜು, ಯಾರಿಗಿಲ್ಲ ಎಲ್ಲ ಇದೆ, ಅದು ಅರ್ಲಿ ಮ್ಯಾರೇಜು. ಓಕೆ, ಅಲ್ಲಿದ್ದವರಿಗೆಲ್ಲ ಅರ್ಲಿ ಮ್ಯಾರೇಜ್ ಆಗಿದ್ದರಿಂದ ಹಾಕಿದ್ದೆ ನಾನು. IAS IPS ಮಾಡಿದ್ದೀನಿ. ಆಮೇಲೆ ನೋಡಿ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಇಲ್ಲಿ ಹಾಕ್ತೀನಿ ನೋಡಿ. ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಅಪ್ 10 ಡಾಟಾ ಇದೆ. ಪಾಟ್ ಅಂತ ಕೊಡುತ್ತಿದ್ದು. ಇಲ್ಲಿ ನಮಗೆ ರಾಶಿ ಕುಂಡಲಿ ತಗೊಂಡು ಏನು ಮಾಡೋದು? ನವಾಂಶನೂ ಬೇಡ, ದಶಾಂಶ ನವಾಂಶ ಬೇಕಾದ್ರೆ ಇಲ್ಲಿ ಷಷ್ಠಾಂಶ ಇಷ್ಟು ಇಟ್ಕೊಂಡು ನಾವು ಅನಲೈಸ್ ಮಾಡ್ಬೋದು. ಹೇಳ್ಕೊಡ್ತೀವಿ ಅದನ್ನು, ಈಗ ಬೇಡ. ಓಕೆ, ಡಾಟಾ ಹಾಕ್ಕೊಳ್ಬೇಕು ಇನ್ನೂ. ಓಕೆ, ಎಷ್ಟಿದೆ ಈಗ, ಎಷ್ಟೆಷ್ಟು ಪಾಯಿಂಟ್ಸ್ ಅಪ್ ಆಗಿದೆಲ್ಲ ನೋಡಿ ಇಟ್ಕೊಳ್ಳಿ, ಹೇಳ್ಕೊಡ್ತೀವಿ. ನೀವು ಪರ್ಚೇಸ್ ಮಾಡಿದ್ರೆ ಕ್ಲಾಸ್ ತೊಗೊತೀವಿ. ಮೊದಲೇ ಕ್ಲಾಸ್ ತೊಗೊಂಡು ಇದು ಮಾಡೋದಲ್ಲ. ಯಾರ್ಯಾರು ಪರ್ಚೇಸ್ ಮಾಡ್ತಾರೋ ಅವರಿಗೆಲ್ಲ ಹೇಳ್ಕೊಡ್ತೀವಿ ನಾವು. ಸ್ಟಾಕ್ ಮಾರ್ಕೆಟಿಂದ ನಾನು ಹೇಳ್ಕೊಡಲ್ಲ. ನಾನು ಲವ್ ಮ್ಯಾರೇಜು ಅದು ಇದು ಬಾಕಿ ಎಲ್ಲ ಹೇಳ್ಕೊಡ್ತೀನಿ. ಅಶುತೋಷು ಮತ್ತು ಪಟೋಡಿ ಎಲ್ಲ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತೀವಿ. ಸಾಕು, ಭಾಳ ಹೊತ್ತಾಯಿತು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಶನಿ 10ನೇ ಮನೆಯನ್ನು ಮುಂದುವರಿಸ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ.